ನಿಜವಾಗ್ಲೂ ಇದು ಸೌಜನ್ಯ ಕೊಲೆಯಲ್ಲ, ನಮ್ಮ ಮನೆ ಮಗಳ ಕೊಲೆ. ಎಲ್ಲರಿಗೂ ಮಗಳವಳು. ಈ ದೊಡ್ಡ ದುರಂತ ಇದು. ಯಾಕಂದರೆ 13 ವರ್ಷ ಆಯಿತು ಒಂದು ಹೆಣ್ಮಗಳನ್ನ ಅತ್ಯಾಚಾರ ಮಾಡಿ ಕ್ರೂರವಾಗಿ ಕೊಂದಿದ್ದಾರೆ, ಆಯಿತಾ. ಅಂಥ ಹೆಣ್ಣುಮಗಳಿಗೆ ನ್ಯಾಯ ಕೊಡ್ಸೋಕ್ಕೆ ಸರ್ಕಾರ ಮುಂದೆ ಅಂತ ಹೇಳಿದ್ರೆ ನಿಜವಲ್ಲೂ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಮೇಡಮ್. ಇವತ್ತು ಸೌಜನ್ಯ ಒಂದು ಏನು ಆ ಪುಣ್ಯಭೂಮಿ ನಮಗೆ ಕಣ್ಣಲ್ಲಿ ನೀರು ಬರ್ತದೆ. ಆ ತಂದೆ ತಾಯಿಗಳು ತನ್ನ ಮಗಳನ್ನ ಕಳೆದು ಎಷ್ಟು ನೋವಲ್ಲಿರಲ್ಲ ಮೇಡಮ್, ಎಷ್ಟು ನೋವಲ್ಲಿರ ಹೇಳಿ ನೋಡೋಣ. ಸೊ ಆ ನಿಟ್ಟಲ್ಲಿ ಇವತ್ತು ನಾವೆಲ್ಲ ಬೆಂಗಳೂರಿನ ಧರ್ಮಸ್ಥಳ ಚಲೋ ಅಂತ ಹೇಳಿ ಇವತ್ತು ಸೌಜನ್ಯ ಒಂದು ತಾಯಿ ಮನೆಗೆ ಬಂದಿದ್ದೀವಿ, ಸೌಜನ್ಯ ಮನೆಗೆ ಬಂದಿದ್ದೀವಿ. ನಿಜವಲ್ಲೂ ನಮ್ಮ ಕಣ್ಮುಂದೆ ಸೌಜನ್ಯನೇ ಕಾಣಿಸ್ತಾ ಇದೆ. ಸೊ ಹಾಗಾಗ್ಬಿಟ್ಟು ಅಂಥ ಒಂದು ರ್ಯಾಂಕ್ ಸ್ಟೂಡೆಂಟು ಹೆಣ್ಮಗಳನ್ನ ಈ ಥರ ಅತ್ಯಾಚಾರ ಮಾಡಿದ್ರೆ ನಮ್ಗೆ ಯಾರಿಗೆಲ್ಲ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಸೊ ಆ ನಿಟ್ಟಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಎಲ್ಲ ಕನ್ನಡ ಸಂಘಟನಾ ಒಕ್ಕೂಟದ ರಾಜ್ಯಾಧ್ಯಕ್ಷಗಳು, ದಲಿತ ಪರ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷಗಳು, ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷಗಳು ಎಲ್ಲ ಒಟ್ಟಾರೆ ಬಂದು 13 ವರ್ಷ ಆದಮೇಲೆ, ಯಾಕೆ ಹಿಂದೆ ನಾವು ಹೋರಾಟ ಮಾಡಿದ್ವಿ, ಕಾರ್ಕಳ ಎಲ್ಲ ಬಂದಾಗೆಲ್ಲ ಸುಮಾರು ಹೋರಾಟಗಳು ಮಾಡಿದ್ದೀವಿ, ಬೆಂಗಳೂರಲ್ಲಿ ಹೋರಾಟ ಮಾಡಿ ಸಾಕಷ್ಟು ಹೋರಾಟ ಮಾಡಿದ್ದೀವಿ. ಆದರೂ ಕೂಡ ದಿನ ಸೌಜನ್ಯ ಸಾವಿನ ರಹಸ್ಯ ಎಲ್ಲೋ ಒಂದು ಕಡೆ ಮುಚ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಲಾಢ್ಯರು ಅದು ನಮ್ಮ ಕಡೆ ತಡ್ಕೊಳಕ್ಕಾಗ್ತಾರ. ಹಾಗಾಗಿ ಇವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ನಮ್ಮ ನೆಲದ ಕಾನೂನು ಗಟ್ಟಿಯಾಗಿದೆ. ಇವತ್ತು ನಮ್ಮ ನೆಲದ ಕಾನೂನು ಗಟ್ಟಿಯಾಗಿದೆ. ಖಂಡಿತವಾಗ್ಲೂ 13 ವರ್ಷ ಅಲ್ಲ 14 ವರ್ಷ ಆದರೂ ಕೂಡ ಸೌಜನ್ಯನಿಗೆ ನ್ಯಾಯ ಸಿಗುತ್ತೆ ಅನ್ನೋದು ನಮ್ಮೆಲ್ಲ ಹೋರಾಟಗಾರ ಒಂದು ಅಭಿಪ್ರಾಯ.